ಕರ್ನಾಟಕ ರಾಜಕೀಯ ಅಂದಮೇಲೆ ಅಲ್ಲಿ ಡ್ರಾಮಾಗಳಿಗೆ ಕೊರತೆನೇ ಇಲ್ಲ ಅಲ್ವಾ. ಆದರೆ ಈಗ ದೆಹಲಿಯಲ್ಲಿ ನಡೀತಾ ಇರೋ ಡ್ರಾಮಾ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್. ಅಷ್ಟಕ್ಕೂ ಅಲ್ಲಿ ಏನು ನಡೀತಾ ಇದೆ ಗೊತ್ತಾ? ಸಚಿವ ಸಂಪುಟ ವಿಸ್ತರಣೆಯ 18 ಸೀಟುಗಳಲ್ಲಿ 14 ಸೀಟ್ಗಳು ಬಹುತೇಕ ಫೈನಲ್ ಆಗಿಬಿಟ್ಟಿವೆ. ಆದರೆ ಇನ್ನುಳಿದ ಆ 4ರಿಂದ 5 ಸೀಟ್ಗಳು ಇದೆಯಲ್ಲ, ಅಲ್ಲಿಗೆ ಯಾರನ್ನು ತರಬೇಕು ಅನ್ನೋ ವಿಚಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಅದೆಂಥ ಪವರ್ ಗೇಮ್ ನಡೀತಾ ಇದೆ ಅಂದರೆ ಹೈಕಮಾಂಡ್ಗೆ ತಲೆನೋವು ಬಂದಿದೆ. ಅದರಲ್ಲೂ ಒಂದು ವಿಚಿತ್ರ ಟ್ವಿಸ್ಟ್ ಇದೆ. ಸಿದ್ದರಾಮಯ್ಯ ಅವರ ಪರಮಾಪ್ತ ಅಂತಲೇ ಗುರ್ತಿಸ್ಕೊಂಡಿದ್ದ ನಾಯಕನಿಗೆ ಈ ಬಾರಿ ಸ್ವತಃ ಸಿದ್ದರಾಮಯ್ಯನವರೇ ಬ್ರೇಕ್ ಹಾಕ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಅವರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಏನಿದು ಟ್ವಿಸ್ಟ್? ದೆಹಲಿ ಅಂಗಳದಲ್ಲಿ ಸಿಲುಕಿಕೊಂಡಿರೋ ಆ 5 ಮಿಸ್ಟ್ರಿ ಹೆಸರುಗಳು ಯಾವುವು? ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಕಥೆಯನ್ನು ಎಳೆಯಾಗಿ ಹೇಳ್ತೀನಿ. ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೂಡ ಕೇಳೋದಿದೆ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಮೊದಲನೆಯ ಹಾಗೂ ಅತ್ಯಂತ ಶಾಕಿಂಗ್ ಹೆಸರು ಜಮೀರ್ ಅಹ್ಮದ್ ಖಾನ್. ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ಜಮೀರ್ ಅಂದರೆ ಸಿದ್ದರಾಮಯ್ಯ ಅವರ ರೈಟ್ ಹ್ಯಾಂಡ್ ಇದ್ದ ಹಾಗೆ. ಆದರೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಯಲ್ಲಿ ಆಗಿದ್ದೇ ಬೇರೆ. ದೆಹಲಿಯ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಜಮೀರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಸಿದ್ದರಾಮಯ್ಯನವರೇ ಬೇಡ ಅಂತ ನಿಂತಿದ್ದಾರಂತೆ. ಅಲ್ಲಿಗೆ ಬಂದಿರೋ ಮಾಹಿತಿ ಪ್ರಕಾರ ಇತ್ತೀಚೆಗೆ ನಡೆದ ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅವರು ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಎನ್ನಲಾದ ಕೆಲವೊಂದು ಆಡಿಯೋ ಕ್ಲಿಪ್ಗಳು ದೆಹಲಿ ನಾಯಕರ ಕೈ ತಲುಪಿವೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೂಡ ಜಮೀರ್ ಪರವಾಗಿ ನಿಲ್ಲೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನೊಂದೆಡೆ ಅಲ್ಪಸಂಖ್ಯಾತ ಸಮುದಾಯದಿಂದ ಬೇರೆ ಯಾರನ್ನ ತಗೋಬೇಕು ಅನ್ನೋ ದೊಡ್ಡ ಚರ್ಚೆ ಶುರುವಾಗಿದೆ. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ಆಸಿಫ್ ಸೇಠ್ ಹೆಸರುಗಳೆಲ್ಲ ರೇಸ್ನಲ್ಲಿ ಬಂದ್ವು. ಕೆ.ಸಿ. ವೇಣುಗೋಪಾಲ್ ಅವರಿಗೆ ಜಮೀರ್ಗೆ ಕೊಡೋಣ ಅನ್ನೋ ಒಲವಿತ್ತಾದರೂ ಒಮ್ಮತ ಮೂಡಲೇ ಇಲ್ಲ. ಕೊನೆಗೆ ಈ ಜಮೀರ್ ಮಿಸ್ಟ್ರಿಯನ್ನ ಬಗೆಹರಿಸೋಕೆ ಆಗದೆ ಅಂತಿಮ ನಿರ್ಧಾರವನ್ನ ರಾಹುಲ್ ಗಾಂಧಿ ಅಂಗಳಕ್ಕೆ ಬಿಡಲಾಗಿದೆ. ಅಂದ್ರೆ ರಾಹುಲ್ ಗಾಂಧಿ ಓಕೆ ಅಂದ್ರೆ ಜಮೀರ್ ಮಂತ್ರಿ, ಇಲ್ಲ ಅಂದ್ರೆ ಮನೆಗೆ. ಇನ್ನು ಎರಡನೇ ದೊಡ್ಡ ಗೊಂದಲ ಇರೋದು ಮರಾಠ ಸಮುದಾಯದ ಕೋಟಾದಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಮರಾಠ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡೋದು ಗ್ಯಾರಂಟಿ. ಆದರೆ ಆ ಸೀಟು ಯಾರಿಗೆ ಸಿಗಬೇಕು ಅನ್ನೋದ್ರಲ್ಲೇ ಬಿಗ್ ಫೈಟ್ ಶುರುವಾಗಿದೆ. ಮಾಜಿ ಸಚಿವ ಸಂತೋಷ್ ಲಾಡ್ ಅವರನ್ನ ಸಂಪುಟಕ್ಕೆ ತಗೊಳ್ಳೇಬೇಕು, ಅವರಿಗೆ ಅನುಭವ ಇದೆ, ಅವರನ್ನ ಬಿಡೋಕೆ ಸಾಧ್ಯನೇ ಇಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ. ಇಲ್ಲ, ಈ ಬಾರಿ ಶ್ರೀನಿವಾಸ್ ಮಾನೆ ಅವರಿಗೆ ಅವಕಾಶ ಸಿಗಲೇಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಸಮುದಾಯ ರಾಜ್ಯದಲ್ಲಿ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲದೆ ಇರೋದ್ರಿಂದ ಇಬ್ಬರಿಗೂ ಮಂತ್ರಿ ಸ್ಥಾನ ಕೊಡೋಕೆ ಆಗಲ್ಲ. ಆದರೆ ಇತ್ತೀಚಿನ ಉಪಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಈ ಸಮುದಾಯವನ್ನ ಸಂತೈಸಲೇಬೇಕಾದ ಅನಿವಾರ್ಯತೆ ಇದೆ. ಇಬ್ಬರೂ ನಾಯಕರು ತಮ್ಮ ಪಟ್ಟಿಯಿಂದ ಹಿಂದೆ ಸರಿತಾ ಇಲ್ಲ. ಪರಿಣಾಮ ಈ ಸ್ಥಾನವು ಸದ್ಯಕ್ಕೆ ಅಂಕೆ ಇಲ್ಲದೆ ಬಾಕಿ ಉಳಿದಿದೆ. ಈಗ ಮೂರನೇ ಮಿಸ್ಟ್ರಿಗೆ ಬರೋಣ. ಅದುವೇ ಪ್ರಭಾವಿ ಒಕ್ಕಲಿಗ ಸಮುದಾಯದ ಕೋಟ. ಇಲ್ಲಿ ಬರೀ ಇಬ್ಬರ ನಡುವೆ ಅಲ್ಲ, 3 ಪ್ರಮುಖ ನಾಯಕರ ನಡುವೆ ಭಾರಿ ಕಾಂಪಿಟೇಷನ್ ನಡೀತಾ ಇದೆ. ಒಂದೆಡೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತ ಎಚ್.ಸಿ. ಬಾಲಕೃಷ್ಣ ಅವರ ಪರವಾಗಿ ಭಾರಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಬಾಲಕೃಷ್ಣ ಅವರಿಗೆ ಸಂಪುಟದಲ್ಲಿ ಜಾಗ ಸಿಗಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಬಲವಾದ ವಾದ. ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಕೌಂಟರ್ ಕೊಟ್ಟು ಗುಬ್ಬಿ ವಾಸು ಅಥವಾ ಶಿವರಾಜ್ ಗೌಡರಲ್ಲಿ ಒಬ್ಬರಿಗೆ ಅವಕಾಶ ಕೊಡಿ ಅಂತ ತಮ್ಮದೇ ಲಿಸ್ಟ್ ಮುಂದಿಟ್ಟಿದ್ದಾರೆ. ಮೂವರು ಕೂಡ ಪ್ರಭಾವಿ ನಾಯಕರೇ, ಯಾರನ್ನೂ ಕಡೆಗಣಿಸುವಂತಿಲ್ಲ. ಹೀಗಾಗಿ ಈ ಒಕ್ಕಲಿಗ ಸೀಟಿನ ಫೈಟ್ ಸದ್ಯಕ್ಕೆ ಕಂಪ್ಲೀಟ್ ಡೆಡ್ಲಾಕ್ ಆಗಿದೆ. ಇನ್ನು 4ನೇ ಗೊಂದಲ ಅಂದ್ರೆ ಮಹಿಳಾ ಮಂತ್ರಿ ಯಾರಾಗಬೇಕು ಅನ್ನೋದು. ಡಿ.ಕೆ. ಶಿವಕುಮಾರ್ ಅವರು ಆರತಿ ಕೃಷ್ಣ ಅವರ ಹೆಸರನ್ನ ತಂದಿದ್ದಾರೆ. ಸಿದ್ದರಾಮಯ್ಯನವರು ಸಂಡೂರಿನ ಶಾಸಕಿ ಎಸ್.ಟಿ. ಸಮುದಾಯದ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮಂತ್ರಿಗಿರಿ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಒಮ್ಮತ ಮೂಡಲಿಲ್ಲ. ವಿಧಾನಸಭೆ ಸಭಾಧ್ಯಕ್ಷರು ಯಾರಾಗಬೇಕು ಅನ್ನೋ ವಿಚಾರದಲ್ಲೂ ನಾಯಕರ ನಡುವೆ ಸಣ್ಣ ಮಟ್ಟದ ಯುದ್ಧವೇ ನಡೀತಾ ಇದೆ. ಹೈಕಮಾಂಡ್ ನಾಯಕರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಅವರ ಕಡೆ ಒಲವು ತೋರಿದ್ರೆ, ಸಿದ್ದರಾಮಯ್ಯನವರು ದಿನೇಶ್ ಗುಂಡೂರಾವ್ ಅಥವಾ ಬಿ.ಆರ್. ಪಾಟೀಲ್ ಅವರ ಹೆಸರುಗಳನ್ನ ಮುಂದಿಟ್ಟಿದ್ದಾರೆ. ಮಧ್ಯದಲ್ಲಿ ಅಪ್ಪಾಜಿ ನಾಡಗೌಡರ ಹೆಸರು ತೇಲಿ ಬಂದಿದೆ.
ನೋಡಿದ್ರಲ್ಲ, ಈ 5 ಸ್ಥಾನಗಳ ವಿಚಾರದಲ್ಲೂ ಇಬ್ಬರು ರಾಜ್ಯ ನಾಯಕರ ನಡುವೆ ತೀವ್ರ ಪೈಪೋಟಿ ನಡೀತಾ ಇರೋದ್ರಿಂದ ದೆಹಲಿಯಲ್ಲಿ ಕಂಪ್ಲೀಟ್ ಸಸ್ಪೆನ್ಸ್ ವಾತಾವರಣ ನಿರ್ಮಾಣವಾಗಿದೆ. ಹಾಗಾದ್ರೆ ಈ ಎಲ್ಲಾ ಗೊಂದಲಗಳಿಗೆ ಮುಕ್ತಿ ಸಿಗೋದು ಯಾವಾಗ ಗೊತ್ತಾ? ಇವತ್ತು ಸಂಜೆ 4:30ಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಒಂದು ಬಿಗ್ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ಒಟ್ಟಿಗೆ ಕೂತು ಈ 5-6 ಗೊಂದಲದ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದು ಇವತ್ತು ರಾತ್ರಿ ಲಿಸ್ಟ್ ಆಚೆ ಬಂದರೆ ನಾಳೆ ಸಂಜೆ 5:30ಕ್ಕೆ ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಸೊ ನೋಡಿದ್ರಲ್ಲ, ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಯ ಹಿಂದಿರೋ ಅಸಲಿ ಪವರ್ ಗೇಮ್ ಇದು. ಈಗ ನಿಮ್ಗೊಂದು ಪ್ರಶ್ನೆ, ಈ ತೀವ್ರ ಪೈಪೋಟಿ ನಡುವೆ ನಿಮ್ಮ ಪ್ರಕಾರ ಯಾರಿಗೆ ಅವಕಾಶ ಸಿಗಬೇಕು? ಅಲ್ಪಸಂಖ್ಯಾತ ಕೋಟಾದಿಂದ ಜಮೀರ್ ಅಹಮದ್ ಖಾನ್ಗೆ ಸಿಗಬೇಕಾ ಅಥವಾ ಬೇರೆಯವರಿಗ? ಮರಾಠ ಕೋಟಾದಿಂದ ಸಂತೋಷ್ ಲಾಡ್ ಅಥವಾ ಶ್ರೀನಿವಾಸ್ ಮಾನೆ, ಯಾರಿಗೆ ನಿಮ್ಮ ವೋಟ್? ಒಕ್ಕಲಿಗ ಕೋಟಾದಿಂದ HC ಬಾಲಕೃಷ್ಣ, ಗುಬ್ಬಿ ವಾಸು ಅಥವಾ ಶಿವರಾಜ್ ಗೌಡ? ಮಹಿಳಾ ಕೋಟಾದಿಂದ ಅನ್ನಪೂರ್ಣ ತುಕಾರಾಂ ಅಥವಾ ಆರತಿ ಕೃಷ್ಣ? ವಿಧಾನಸಭೆ ಸ್ಪೀಕರ್ ಆಗಿ HK ಪಾಟೀಲ್ ಅಥವಾ ದಿನೇಶ್ ಗುಂಡೂರಾವ್ ಅವರು ಆಗಬೇಕಾ? ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.